ಅಕ್ಷಯ ತೃತೀಯ ದಿನದಂದು ತಪ್ಪಾಗಿಯೂ ಈ 13 ತಪ್ಪುಗಳನ್ನು ಮಾಡಬೇಡಿ. 7 ಜನ್ಮಗಳ ಕಾಲ ಬಡತನ ಹಿಂಬಾಲಿಸುತ್ತದೆ. ಅಕ್ಷಯ ತೃತೀಯ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಅಕ್ಷಯ ತೃತೀಯ ದಿನದಂದು ನೀವು ಆ ಕೆಲಸಗಳನ್ನು ತಪ್ಪಾಗಿ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಮತ್ತು ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ನಿಮ್ಮ ಸಂಪತ್ತು, ವೈಭವ, ಸಂತೋಷ ಮತ್ತು ಸಮೃದ್ಧಿಯ ಕಡಿಮೆ ಆಗಬಹುದು. ಅಕ್ಷಯ ತೃತೀಯ ದಿನದಂದು ಏನೂ ಮಾಡಬಾರದು ಎಂದು ತಿಳಿಯಿರಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯು ಮೇ 10, 2024 ಬೆಳಿಗ್ಗೆ 4:17 ಪ್ರಾರಂಭವಾಗುತ್ತದೆ. ಅಲ್ಲದೆ ಈ ದಿನಾಂಕವು ಮೇ 11 2:50 ಕೊನೆಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಮೇ 10 ಶುಕ್ರವಾರದಂದು ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದ ಪೂಜೆಯ ಶುಭ ಸಮಯವು ಈ ಕೆಳಗಿನಂತಿರುತ್ತದೆ. ಅಕ್ಷಯ ತೃತೀಯ ಪೂಜೆ ಮುಹೂರ್ತ 5:33 ರಿಂದ 12:18 ಇರುತ್ತದೆ. 1. ಶಾಸ್ತ್ರಗಳ ಪ್ರಕಾರ ಜನರು ಅಕ್ಷಯ ತೃತೀಯ ದಿನದಂದು ಯಾರಿಗೂ ಹಣವನ್ನು ಸಾಲವಾಗಿ ನೀಡುವುದಿಲ್ಲ. ಹೀಗೆ ಮಾಡುವುದರಿಂದ ಮನೆಯ ಲಕ್ಷ್ಮಿ ಬೇರೆಯವರ ಪಾಲಾಗುತ್ತದೆ ಎಂದು ಇದರ ಹಿಂದಿನ ನಂಬಿಕೆ. 2. ಅಕ್ಷಯ ತೃತೀಯ ದಿನದಂದು ಚಿನ್ನ ಅಥವಾ ಚಿನ್ನಾಭರಣಗಳನ್ನು ಕಳೆದುಕೊಳ್ಳುವುದು ಅಶುಭ. ಇದು ಆರ್ಥಿಕ ನಷ್ಟದ ಸಂಕೇತವಾಗಿದೆ. ಅಕ್ಷಯ ತೃತೀಯ ದಿನದಂದು ಹಣದ ನಷ್ಟವನ್ನು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ. 3. ಅಕ್ಷಯ ತೃತೀಯ ಸಂದರ್ಭದಲ್ಲಿ ಪೂಜಾ ಸ್ಥಳ, ಸುರಕ್ಷಿತ ಅಥವಾ ಹಣದ ಸ್ಥಳವನ್ನು ಕೊಳಕು ಬಿಡಬೇಡಿ. ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಕೊಳಕು ಮನೆಗಳು ನಕಾರಾತ್ಮಕತೆಯಿಂದ ತುಂಬಿರುತ್ತವೆ. ಅದರಲ್ಲಿ ಅಲಕ್ಷ್ಮಿ ವಾಸಿಸುತ್ತಾಳೆ. 4. ಅಕ್ಷಯ ತೃತೀಯ ಸಂದರ್ಭದಲ್ಲಿ ಕಳ್ಳತನ, ಸುಳ್ಳು ಹೇಳುವುದು, ಜೂಜು ಮುಂತಾದ ತಪ್ಪು ಕ್ರಿಯೆಗಳಿಂದ ದೂರವಿರಿ. ಈ ಮೂಲಕ ಸಂಪಾದಿಸಿದ ಪಾಪಗಳು ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುತ್ತದೆ. 5. ಅಕ್ಷಯ ತೃತೀಯ ದಿನದಂದು ಮಾಂಸ, ಮದ್ಯ, ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿಗಳನ್ನು ಸೇವಿಸಬೇಡಿ. ಪ್ರತಿಕಾರದ ವಿಷಯಗಳಿಂದ ದೂರವಿರಿ. 6. ಈ ದಿನ ಶಂಖ, ಕೌಡಿ, ಶ್ರೀಯಂತ್ರ, ಕುಬೇರ ಯಂತ್ರ, ಗಣಪತಿ, ಶ್ರೀಹರಿ ವಿಷ್ಣುವನ್ನು ಮಾತಿನ ಮೂಲಕ ಅಥವಾ ಕ್ರಿಯೆಯಿಂದ ಅವಮಾನಿಸಬೇಡಿ. ಇವೆಲ್ಲವೂ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದವು. 7. ಅಕ್ಷಯ ತೃತೀಯ ದಿನದಂದು ನೀವು ಮುಖ್ಯವಾಗಿ ಚಿನ್ನದ ವಸ್ತುಗಳನ್ನು ಖರೀದಿಸಬೇಕು ಎಂದು ನಂಬಲಾಗಿದೆ. ಇದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ಆದರೆ ಈ ದಿನ ನೀವು ಕಬ್ಬಿಣದ ವಸ್ತುಗಳನ್ನು ತಪ್ಪಾಗಿಯೂ ಖರೀದಿಸಬಾರದು. ಕಬ್ಬಿಣದ ಲೋಹವು ಶನಿದೇವನಿಗೆ ಸಂಬಂಧಿಸಿದೆ. ಏಕೆಂದರೆ ಹೀಗೆ ಮಾಡುವುದರಿಂದ ಶನಿ ದೋಷವು ನಿಮ್ಮ ಮೇಲೆ ಹೇರಬಹುದು. ಈ ದಿನದಂದು ನೀವು ಚಿನ್ನವನ್ನು ಖರೀದಿಸದಿದ್ದರೆ ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದು ಸಹ ಮಂಗಳಕರವಾಗಿದೆ. 8. ಅಕ್ಷಯ ತೃತೀಯ ದಿನದಂದು ನೀವು ಇಡೀ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು ಎಂದು ನಂಬಲಾಗಿದೆ. ಈ ದಿನ ಮನೆಯ ಯಾವುದೇ ಮೂಲೆಯನ್ನು ಕತ್ತಲೆಯಲ್ಲಿ ಇಡಬೇಡಿ. ಈ ದಿನ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಮತ್ತು ಮನೆಯಲ್ಲಿ ಕತ್ತಲೆ ಇದ್ದರೆ ಅವಳು ಕೋಪಗೊಂಡು ದೂರ ಹೋಗುತ್ತಾಳೆ ಮತ್ತು ಆರ್ಥಿಕ ಪರಿಸ್ಥಿತಿ ಯಾವಾಗಲೂ ಕೆಟ್ಟದಾಗಿರುತ್ತದೆ ಎಂದು ನಂಬಲಾಗಿದೆ. 9. ಅಕ್ಷಯ ತೃತೀಯವನ್ನು ಅತ್ಯಂತ ಮಂಗಳಕರ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನ ನೀವು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು. ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳಬಹುದು ಮತ್ತು ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಈ ದಿನದಂದು ನೀವು ಈ ಪದಾರ್ಥಗಳನ್ನು ಸೇವಿಸದೆ ಉಪವಾಸವನ್ನು ಆಚರಿಸಿದರೆ ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೆ ಅದು ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ. ನೀವು ಉಪವಾಸ ಮಾಡಿದರೆ ಹಣ್ಣುಗಳನ್ನು ತಿನ್ನಿರಿ. 10. ಈ ದಿನ ಬಡವರಿಗೆ ಅಪ್ಪಿತಪ್ಪಿಯೂ ಕಿರುಕುಳ ನೀಡಬಾರದು ಮತ್ತು ವಿನಾಕಾರಣ ಅವಮಾನಿಸಬಾರದು. ಈ ದಿನ ಬಡವರಿಗೆ ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿದರೆ ತುಂಬಾ ಫಲ ಸಿಗುತ್ತದೆ. ಬಡವರಿಗೆ ತೊಂದರೆ ಕೊಟ್ಟರೆ ನಿಮ್ಮ ಕೆಲಸವು ಹಾಳಾಗಬಹುದು ಎಂಬ ಮಾಹಿತಿ ಇದೆ. 11.
ಅಕ್ಷಯ ತೃತೀಯ ದಿನದಂದು ವಾದ ಮಾಡಬೇಡಿ. ದೇಹ ಅಥವಾ ಮನಸ್ಸಿನಿಂದ ಯಾರನ್ನು ನೋಯಿಸಬೇಡಿ. ನೋವನ್ನು ಉಂಟು ಮಾಡಬೇಡಿ. ಮಹಿಳೆಯರು ಮತ್ತು ಹಿರಿಯರನ್ನು ಅವಮಾನಿಸಬೇಡಿ. ಮನೆಯಿಲ್ಲದ ಪ್ರಾಣಿಗಳು, ಪಕ್ಷಿಗಳು ಅಥವಾ ನಿರ್ಗತಿಕರನ್ನು ಆಹಾರವಿಲ್ಲದೆ ಕಳುಹಿಸಬೇಡಿ. 12. ಹಿಂದೂ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ಪೊರಕೆಯಲ್ಲಿ ನೆಲೆಸಿದ್ದಾಳೆ ಎಂದು ಪರಿಗಣಿಸಲಾಗಿದೆ. ಅದೇ ಸಮಯದಲ್ಲಿ ಸಂಜೆಯ ನಂತರ ಮನೆಯನ್ನು ಗುಡಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಕ್ಷಯ ತೃತೀಯ ದಿನದಂದು ಸಂಜೆಯ ನಂತರ ಗುಡಿಸಬೇಡಿ. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.